ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಲೈನ್ಸ್ ನೋಡಿದೆ, ತುಂಬ ಅದ್ಭುತವಾಗಿದೆ. ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಒಬ್ಬ ವ್ಯಕ್ತಿಗೆ ಈ ಸಮಾಜದಲ್ಲಿ ಬದುಕೋದಕ್ಕೆ 4 ಪಾಯಿಂಟ್ ತುಂಬ ಮುಖ್ಯ. ಅಂದರೆ ಅವನ ಗೌರವಕ್ಕೆ ಧಕ್ಕೆ ಬರದೇ ಇರೋದಕ್ಕೆ ಅವ್ನು ನೋಡ್ಕೋಬೇಕು ಅಂದರೆ 4 ವಿಧಾನ. 1 ಅಗ್ರಸ್ಥಾನ, 2 ಗೌರವ, 3 ಶಾಂತಿ, 4 ನೆಮ್ಮದಿ. ಏನು ಈ 4 ವಿಧಾನ ಇದೆಯಲ್ವಾ, ಇದನ್ನು ಒಂದು ಕವನ ರೀತಿಯಲ್ಲಿ ಹೇಳೋದಾದರೆ, ಎಷ್ಟು ತಾಳ್ಮೆಯಿಂದ ಇರ್ತೀಯೋ ಅಷ್ಟು ಅಗ್ರಸ್ಥಾನ, ಎಷ್ಟು ದೂರ ಇರ್ತೀಯೋ ಅಷ್ಟು ಗೌರವ, ಎಷ್ಟು ಕಡಿಮೆ ಪ್ರೀತಿ ಮಾಡ್ತೀಯೋ ಅಷ್ಟು ಮನಃಶಾಂತಿ, ಎಷ್ಟು ಕಡಿಮೆ ಆಸೆ ಪಡ್ತೀಯೋ ಅಷ್ಟು ನೆಮ್ಮದಿ. ನಾವು ಯಾರ ಹತ್ರ ಆದ್ರೂ ಏನನ್ನಾದ್ರೂ ಕೇಳಬೇಕೇ ಹೊರತು ಕೇಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಕೇಳ್ಕೊಂಡಷ್ಟು ತುಂಬ ಅವ್ರ ಮುಂದೆ ಚೀಫ್ ಆಗಿಬಿಡ್ತೀರಿ. ಏನು ಅಂತಂದರೆ, ಈ ನಮ್ಮ ದೇಹಕ್ಕೆ ಆಗೋ ಅಂಥ ನೋವನ್ನು ತಡ್ಕೋಬೋದು, ಈ ಮನಸ್ಸಿಗೆ ಆಗೋ ನೋವನ್ನು ತಡ್ಕೊಳ್ಳೋದಕ್ಕಾಗಲ್ಲ. ಅದು ತುಂಬ ಕಠಿಣವಾಗಿರುತ್ತೆ. ಹೊರಗಡೆ ಈ ಕಡೆ ತೋರಿಸ್ಕೊಳ್ಳೋದಕ್ಕಾಗಲ್ಲ, ಈ ಕಡೆ ನಗೋದಕ್ಕಾಗಲ್ಲ, ಆ ಕಡೆ ಅಳೋದಕ್ಕಾಗಲ್ಲ. ಅಂದರೆ ನಾವು ಒಬ್ಬ ವ್ಯಕ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ, ಭಗವಂತನ ಹತ್ರ ಹೋಗಿ ತುಂಬ ಕೇಳ್ಕೋತೀವಿ. ಬಟ್ ಆ ವ್ಯಕ್ತಿಗೆ ನಾವು ಯಾರು ಅನ್ನೋದೇ ಗೊತ್ತಿರಲ್ಲ. ಅಂಥ ವ್ಯಕ್ತಿಗೋಸ್ಕರನ, ಅಂದರೆ ವ್ಯಕ್ತಿಗಾಗಲಿ ಅದು ವಸ್ತುನೇ ಆಗಲಿ, ಅದಾಗ ಅದೇ ಬರಬೇಕು. ಯಾವತ್ತೂ ನಾವು ಅದ್ರ ಹಿಂದೆ ಹೋಗಬಾರ್ದು. ಹೋದಷ್ಟು ನಮ್ಗೆ ಸಿಗೋ ಅಂಥದ್ದೇನು ನೋವು.